ಮೂತ್ರ ವಿಸರ್ಜನೆಗೆ ಬ್ರೇಕ್ ಹಾಕೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ ಮಾಡಿದೆ. ಈ ವಿಶಿಷ್ಟ ಪ್ರಯೋಗ ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ ಏನದು ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸಾಂಸ್ಕೃತಿಕ ನಗರವನ್ನ ಕ್ಲೀನ್ ಸಿಟಿ ಮಾಡೋ ಪ್ಲಾನ್. ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಎದುರಿನ ಪಾದಾಚಾರಿ ಮಾರ್ಗದ ಬಳಿ ಓಡಾಡುವಂತಹ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಇದಕ್ಕೆ ಈಗ ಪಾಲಿಕೆ ಬ್ರೇಕ್ ಹಾಕಲು ಮುಂದಾಗಿದೆ. ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕಾಂಪೌಂಡ್ನ ಮುಂಭಾಗಕ್ಕೆ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇದ್ರು. ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡೋದಕ್ಕೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಸೊ ಹೀಗಾಗಿ ಇದನ್ನ ತಡೆಗಟ್ಟೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಒಂದು ಪ್ರಾಯೋಗಿಕವಾಗಿ ನೂತನವಾದಂತಹ ಯೋಜನೆ ಜಾರಿಗೆ ತಂದಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ 80 ಮೀಟರ್ ಉದ್ದಕ್ಕೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಟರ್ ಅನ್ನು ಹಾಕಲಾಗಿದೆ. ಮೂತ್ರ ವಿಸರ್ಜನೆ ಮಾಡಬೇಡಿ ಎಂದು ಬೋರ್ಡ್ ಹಾಕಿದ್ರು. ಕ್ಯಾರಿ ಎನ್ನದ ಕೆಲವರು ಕಾಂಪೌಂಡ್ ಮುಂದೆ ಮೂತ್ರ ವಿಸರ್ಜನೆ ಮಾಡ್ತಿದ್ರು. ಇದರಿಂದ ಬೇಸತ್ತ ನಗರ ಪಾಲಿಕೆ ಅಧಿಕಾರಿಗಳು ಈ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಖಾಲಿ ಕಾಂಪೌಂಡ್ಗೆ ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಷನ್ ಅಳವಡಿಸಿದ್ದಾರೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಯತ್ನಿಸುವವರು ಈಗ ತಮ್ಮದೇ ಪ್ರತಿಬಿಂಬ ಕಾಣುತ್ತೆ. ಇದು ರೂಲ್ಸ್ ಬ್ರೇಕ್ ಮಾಡುವವರಿಗೆ ಸಂಕೋಚ ಉಂಟು ಮಾಡುವಂತಾಗಿದೆ. ಸುಮಾರು 80 ಮೀಟರ್ ಕಾಂಪೌಂಡ್ಗೆ ಸ್ಟೈನ್ಲೆಸ್ ಸ್ಟೀಲ್ ರಿಫ್ಲೆಕ್ಷನ್ ಅಳವಡಿಸಲಾಗಿದೆ. ಇದಕ್ಕೆ ಅಂದಾಜು 9.5 ಲಕ್ಷ ವೆಚ್ಚ ಆಗಿದ್ದು, ರಿಫ್ಲೆಕ್ಷನ್ ಸುತ್ತ ಬೀಡಿಂಗ್ ಹಾಕಿ ಲೈಟ್ ಸಹ ಅಳವಡಿಸಲಾಗಿದೆ. ರಾತ್ರಿಯ ವೇಳೆ ಸ್ಟ್ರೀಟ್ ಲೈಟ್ ಆನ್ ಆಗ್ತಾ ಇದ್ದಂತೆ ಇಲ್ಲೂ ಸಹ ಲೈಟ್ ಆನ್ ಆಗುತ್ತದೆ. ನಾನು ನೋಡ್ಕೊಂಡು ಮೂಗು ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರು. ಇಲ್ಲಿಂದ ನಾವು 2-3 ಸತಿ ಕಂಪ್ಲೇಂಟು ಮಾಡಿದ್ರಿ ಕಾರ್ಪೊರೇಷನ್ಗೆ. ಇದ್ರ ಬಗ್ಗೆ ಯಾರೂ ಗಮನ ತಗೊಳ್ಳಿಲ್ಲ. ಇವಾಗ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಒಂದು ಕೆಲವು ಚೇರ್ಗಳು ಹಾಕಿದ್ರೆ ಜನ ಕೂತ್ಕೊಂಡ್ರೆ ಬರೋ ಹೋಗೋರು ಜನಕ್ಕೆ ತಿರ್ಗಾ ಕೂತ್ಕೊಳ್ಳೋಕೆ ಯಾರು ರಿಸರ್ಚ್ ಮಾಡೋಕ್ಕೆ ಹೋಗಲ್ಲ. ಇದು ಸ್ವಲ್ಪ ಜನಕ್ಕೆ ಗೊತ್ತಾಗಂಟ ಯಾರಿಗಾರ ಒಂದು ಸೆಕ್ಯೂರಿಟಿ ಅವ್ರಿಗೆ ಸ್ವಲ್ಪ ಬಿಟ್ಟು ಕವೆಟ್ ಮಾಡಬೇಕದು. ಒಟ್ಟಾರೆ ಪಾಲಿಕೆ ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದಲ್ಲಿ ಈ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ಎದುರಿಸಲು ಇಂತಹ ವ್ಯವಸ್ಥೆಯನ್ನ ಇನ್ನಷ್ಟು ಪ್ರದೇಶಗಳಲ್ಲಿ ಜಾರಿಗೆ ತರಬೇಕು ಎಂಬ ಸಲಹೆಗಳು ಕೂಡ ಕೇಳಿ ಬರ್ತಿವೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂತ್ರ ವಿಸರ್ಜನೆಗೆ ಬ್ರೇಕ್ ಹಾಕೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ ಮಾಡಿದೆ. ಈ ವಿಶಿಷ್ಟ ಪ್ರಯೋಗ ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ ಏನದು ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸಾಂಸ್ಕೃತಿಕ ನಗರವನ್ನ ಕ್ಲೀನ್ ಸಿಟಿ ಮಾಡೋ ಪ್ಲಾನ್. ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಎದುರಿನ ಪಾದಾಚಾರಿ ಮಾರ್ಗದ ಬಳಿ ಓಡಾಡುವಂತಹ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಇದಕ್ಕೆ ಈಗ ಪಾಲಿಕೆ ಬ್ರೇಕ್ ಹಾಕಲು ಮುಂದಾಗಿದೆ. ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕಾಂಪೌಂಡ್ನ ಮುಂಭಾಗಕ್ಕೆ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇದ್ರು. ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡೋದಕ್ಕೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಸೊ ಹೀಗಾಗಿ ಇದನ್ನ ತಡೆಗಟ್ಟೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಒಂದು ಪ್ರಾಯೋಗಿಕವಾಗಿ ನೂತನವಾದಂತಹ ಯೋಜನೆ ಜಾರಿಗೆ ತಂದಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ 80 ಮೀಟರ್ ಉದ್ದಕ್ಕೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಟರ್ ಅನ್ನು ಹಾಕಲಾಗಿದೆ. ಮೂತ್ರ ವಿಸರ್ಜನೆ ಮಾಡಬೇಡಿ ಎಂದು ಬೋರ್ಡ್ ಹಾಕಿದ್ರು. ಕ್ಯಾರಿ ಎನ್ನದ ಕೆಲವರು ಕಾಂಪೌಂಡ್ ಮುಂದೆ ಮೂತ್ರ ವಿಸರ್ಜನೆ ಮಾಡ್ತಿದ್ರು. ಇದರಿಂದ ಬೇಸತ್ತ ನಗರ ಪಾಲಿಕೆ ಅಧಿಕಾರಿಗಳು ಈ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಖಾಲಿ ಕಾಂಪೌಂಡ್ಗೆ ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಷನ್ ಅಳವಡಿಸಿದ್ದಾರೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಯತ್ನಿಸುವವರು ಈಗ ತಮ್ಮದೇ ಪ್ರತಿಬಿಂಬ ಕಾಣುತ್ತೆ. ಇದು ರೂಲ್ಸ್ ಬ್ರೇಕ್ ಮಾಡುವವರಿಗೆ ಸಂಕೋಚ ಉಂಟು ಮಾಡುವಂತಾಗಿದೆ. ಸುಮಾರು 80 ಮೀಟರ್ ಕಾಂಪೌಂಡ್ಗೆ ಸ್ಟೈನ್ಲೆಸ್ ಸ್ಟೀಲ್ ರಿಫ್ಲೆಕ್ಷನ್ ಅಳವಡಿಸಲಾಗಿದೆ. ಇದಕ್ಕೆ ಅಂದಾಜು 9.5 ಲಕ್ಷ ವೆಚ್ಚ ಆಗಿದ್ದು, ರಿಫ್ಲೆಕ್ಷನ್ ಸುತ್ತ ಬೀಡಿಂಗ್ ಹಾಕಿ ಲೈಟ್ ಸಹ ಅಳವಡಿಸಲಾಗಿದೆ. ರಾತ್ರಿಯ ವೇಳೆ ಸ್ಟ್ರೀಟ್ ಲೈಟ್ ಆನ್ ಆಗ್ತಾ ಇದ್ದಂತೆ ಇಲ್ಲೂ ಸಹ ಲೈಟ್ ಆನ್ ಆಗುತ್ತದೆ. ನಾನು ನೋಡ್ಕೊಂಡು ಮೂಗು ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರು. ಇಲ್ಲಿಂದ ನಾವು 2-3 ಸತಿ ಕಂಪ್ಲೇಂಟು ಮಾಡಿದ್ರಿ ಕಾರ್ಪೊರೇಷನ್ಗೆ. ಇದ್ರ ಬಗ್ಗೆ ಯಾರೂ ಗಮನ ತಗೊಳ್ಳಿಲ್ಲ. ಇವಾಗ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಒಂದು ಕೆಲವು ಚೇರ್ಗಳು ಹಾಕಿದ್ರೆ ಜನ ಕೂತ್ಕೊಂಡ್ರೆ ಬರೋ ಹೋಗೋರು ಜನಕ್ಕೆ ತಿರ್ಗಾ ಕೂತ್ಕೊಳ್ಳೋಕೆ ಯಾರು ರಿಸರ್ಚ್ ಮಾಡೋಕ್ಕೆ ಹೋಗಲ್ಲ. ಇದು ಸ್ವಲ್ಪ ಜನಕ್ಕೆ ಗೊತ್ತಾಗಂಟ ಯಾರಿಗಾರ ಒಂದು ಸೆಕ್ಯೂರಿಟಿ ಅವ್ರಿಗೆ ಸ್ವಲ್ಪ ಬಿಟ್ಟು ಕವೆಟ್ ಮಾಡಬೇಕದು. ಒಟ್ಟಾರೆ ಪಾಲಿಕೆ ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದಲ್ಲಿ ಈ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ಎದುರಿಸಲು ಇಂತಹ ವ್ಯವಸ್ಥೆಯನ್ನ ಇನ್ನಷ್ಟು ಪ್ರದೇಶಗಳಲ್ಲಿ ಜಾರಿಗೆ ತರಬೇಕು ಎಂಬ ಸಲಹೆಗಳು ಕೂಡ ಕೇಳಿ ಬರ್ತಿವೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.
ಮೂತ್ರ ವಿಸರ್ಜನೆಗೆ ಬ್ರೇಕ್ ಹಾಕೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ ಮಾಡಿದೆ. ಈ ವಿಶಿಷ್ಟ ಪ್ರಯೋಗ ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಏನದು ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸಾಂಸ್ಕೃತಿಕ ನಗರವನ್ನ ಕ್ಲೀನ್ ಸಿಟಿ ಮಾಡೋ ಪ್ಲಾನ್. ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಎದುರಿನ ಪಾದಾಚಾರಿ ಮಾರ್ಗದ ಬಳಿ ಓಡಾಡುವಂತಹ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಇದಕ್ಕೆ ಈಗ ಪಾಲಿಕೆ ಬ್ರೇಕ್ ಹಾಕಲು ಮುಂದಾಗಿದೆ. ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕಾಂಪೌಂಡ್ನ ಮುಂಭಾಗಕ್ಕೆ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇದ್ರು. ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡೋದಕ್ಕೆ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಸೊ ಹೀಗಾಗಿ ಇದನ್ನ ತಡೆಗಟ್ಟೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಒಂದು ಪ್ರಾಯೋಗಿಕವಾಗಿ ನೂತನವಾದಂತಹ ಯೋಜನೆ ಜಾರಿಯಲ್ಲಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ 80 ಮೀಟರ್ ಉದ್ದಕ್ಕೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಟರ್ ಅನ್ನು ಹಾಕಲಾಗಿದೆ. ಮೂತ್ರ ವಿಸರ್ಜನೆ ಮಾಡಬೇಡಿ ಎಂದು ಬೋರ್ಡ್ ಹಾಕಿದ್ರು. ಕ್ಯಾರಿ ಎನ್ನದ ಕೆಲವರು ಕಾಂಪೌಂಡ್ ಮುಂದೆ ಮೂತ್ರ ವಿಸರ್ಜನೆ ಮಾಡ್ತಿದ್ರು. ಇದರಿಂದ ಬೇಸತ್ತ ನಗರ ಪಾಲಿಕೆ ಅಧಿಕಾರಿಗಳು ಈ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಖಾಲಿ ಕಾಂಪೌಂಡ್ಗೆ ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಷನ್ ಅಳವಡಿಸಿದ್ದಾರೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಯತ್ನಿಸುವವರು ಈಗ ತಮ್ಮದೇ ಪ್ರತಿಬಿಂಬ ಕಾಣುತ್ತೆ. ಇದು ರೂಲ್ಸ್ ಬ್ರೇಕ್ ಮಾಡುವವರಿಗೆ ಸಂಕೋಚ ಉಂಟು ಮಾಡುವಂತಾಗಿದೆ. ಸುಮಾರು 80 ಮೀಟರ್ ಕಾಂಪೌಂಡ್ಗೆ ಸ್ಟೈನ್ಲೆಸ್ ಸ್ಟೀಲ್ ರಿಫ್ಲೆಕ್ಷನ್ ಅಳವಡಿಸಲಾಗಿದೆ. ಇದಕ್ಕೆ ಅಂದಾಜು 9.5 ಲಕ್ಷ ವೆಚ್ಚ ಆಗಿದ್ದು, ರಿಫ್ಲೆಕ್ಷನ್ ಸುತ್ತ ಬೀಡಿಂಗ್ ಹಾಕಿ ಲೈಟ್ ಸಹ ಅಳವಡಿಸಲಾಗಿದೆ. ರಾತ್ರಿಯ ವೇಳೆ ಸ್ಟ್ರೀಟ್ ಲೈಟ್ ಆನ್ ಆಗ್ತಾ ಇದ್ದಂತೆ ಇಲ್ಲೂ ಸಹ ಲೈಟ್ ಆನ್ ಆಗುತ್ತದೆ. ನಾನು ನೋಡ್ಕೊಂಡು ಮೂಗು ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರು ಇಲ್ಲಿಂದ. ನಾವು 2-3 ಸತಿ ಕಂಪ್ಲೇಂಟು ಮಾಡಿದ್ರಿ ಕಾರ್ಪೊರೇಷನ್ಗೆ. ಇದ್ರ ಬಗ್ಗೆ ಯಾರೂ ಗಮನ ತಗೊಳ್ಳಿಲ್ಲ. ಇವಾಗ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಒಂದು ಕೆಲವು ಚೇರ್ಗಳು ಹಾಕಿದ್ರೆ ಜನ ಕೂತ್ಕೊಂಡ್ರೆ ಹೋಗೋರ ಜನಕ್ಕೆ ತಿರ್ಗಾ ಕೂತ್ಕೊಳ್ಳೋಕೆ ಯಾರು ರಿಸರ್ಚ್ ಮಾಡೋಕ್ಕೆ ಹೋಗಲ್ಲ. ಇದು ಸ್ವಲ್ಪ ಜನಕ್ಕೆ ಗೊತ್ತಾಗೋ ಗಂಟ ಯಾರಿಗಾರ ಒಂದು ಸೆಕ್ಯೂರಿಟಿ ಅವ್ರಿಗೆ ಸ್ವಲ್ಪ ಬಿಟ್ಟು ಕವೆಟ್ ಮಾಡಬೇಕದು. ಒಟ್ಟಾರೆ ಪಾಲಿಕೆ ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದಲ್ಲಿ ಈ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ಎದುರಿಸಲು ಇಂತಹ ವ್ಯವಸ್ಥೆಯನ್ನ ಇನ್ನಷ್ಟು ಪ್ರದೇಶಗಳಲ್ಲಿ ಜಾರಿಗೆ ತರಬೇಕು ಎಂಬ ಸಲಹೆಗಳು ಕೂಡ ಕೇಳಿಬರ್ತಿವೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂತ್ರ ವಿಸರ್ಜನೆಗೆ ಬ್ರೇಕ್ ಹಾಕೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ ಮಾಡಿದೆ. ಈ ವಿಶಿಷ್ಟ ಪ್ರಯೋಗ ಜನರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಏನದು ಆ ಕುರಿತ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸಾಂಸ್ಕೃತಿಕ ನಗರವನ್ನ ಕ್ಲೀನ್ ಸಿಟಿ ಮಾಡೋ ಪ್ಲಾನ್. ಮೈಸೂರು ಮಹಾನಗರ ಪಾಲಿಕೆ ಸೂಪರ್ ಐಡಿಯಾ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಎದುರಿನ ಪಾದಾಚಾರಿ ಮಾರ್ಗದ ಬಳಿ ಓಡಾಡುವಂತಹ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಇದಕ್ಕೆ ಈಗ ಪಾಲಿಕೆ ಬ್ರೇಕ್ ಹಾಕಲು ಮುಂದಾಗಿದೆ. ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕಾಂಪೌಂಡ್ನ ಮುಂಭಾಗಕ್ಕೆ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇದ್ರು.